ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಭಾನುವಾರದ ವಿಡಿಯೋ ಆಗಿರುತ್ತೆ ನಿನ್ನೆದು. ಸೊ ನಾನಂತೂ ಬೆಳಿಗ್ಗೆ 4:30ಗೆ ಎದ್ದು ಫ್ರೆಶ್ ಆಫ್ ಆಗಿ ನಾವು ಶ್ರಾವಣ ಬೆಳಗೊಳಕ್ಕೆ ಹೋಗಬೇಕಿತ್ತು, ನಾನು ಮತ್ತು ನನ್ನ ಫ್ರೆಂಡು. ಸೊ ಎದ್ದು ರೆಡಿಯಾಗಿ ಬೇರೆ KNR ರೋಡ್ರು ಬಂದು. ಸೊ ಇದು ನೋಡ್ಬೋದು, ಇದು ಯಾವ ದೇವಸ್ಥಾನ ಅಂತ ಕಮೆಂಟ್ ಮಾಡಿ. ಸೊ ಅಲ್ಲಿಂದ ಬಂದು KNR ರೋಡ್ ಬಂದು ನಾವು ಬೇರೆಯವ್ರ ಬಸ್ ಹತ್ಕೊಂಡು ನಾವು ಬೇರೆಯವ್ರ ರೋಡ್ ಹತ್ರ ರೆಡಿ ಆದವು. ಸೊ ಬೇರೆಯವ್ರದಲ್ಲೇ ಬಂದು ನೋಡಿದರೆ ಕೇರ್ಪೇಟೆ ಬಸ್ ಇನ್ನೂ ಬಂದಿರಲಿಲ್ಲ. ಸೊ ಅದು 7:30 ಇತ್ತು. ನಾವು ಒಂದು 6 ಮುಟ್ಟಲು ಒಂದು 7 ಗಂಟೆಗೆ ಹೋಗಿದ್ದು. ಸೊ ಅಲ್ಲಿ ಅರ್ಧ ಗಂಟೆ ವೆಯ್ಟ್ ಮಾಡಿದೋ, ಬಟ್ ಯಾವುದೋ ಒಂದು ಫಸ್ಟ್ ಬಸ್ ಬಂದಿತ್ತು, ಬಟ್ ಅದೇನೋ ಪ್ರಾಬ್ಲಮ್ ಆಗಿತ್ತೇನೋ ಅನಿಸುತ್ತೆ. ಸೊ ಅದು ಅಲ್ಲೇ ನಿಂತಿತ್ತು. ಆಮೇಲೆ 7:30ಗೆ ಒಂದು ಬಸ್ ಬಂತು. ಸೊ ಅದು ಡೈರೆಕ್ಟ್ ಕೇರ್ಪೇಟೆ ಬಸ್ ಆಗಿತ್ತು. ಸೊ ನಾವು ಕೇರ್ಪೇಟೆ ರೋಡು ಅಷ್ಟರಲ್ಲಿ ಒಂದು 8:30 ಆಗಿತ್ತು. ಬಟ್ ಅಲ್ಲಿ ಶ್ರಾವಣ ಬೆಳಗೊಳ ಬಸ್ ಬರೋದು ಇನ್ನೂ 9:30 ಮತ್ತು 10 ಆಗುತ್ತೆ ಅಂದರು. ಸೊ ನಾವೇನು ತಿಂಡಿ ಮಾಡಿರಲಿಲ್ಲ, ಮನೆಯಿಂದ ಬರ್ಬೇಕಾದ್ರೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇಬ್ಬರೂ ಮಸಾಲೆ ದೋಸೆ ತಿಂದೋ. ಸೊ ಅಷ್ಟರಲ್ಲಿ ಹೇಗಿದ್ರು ಕೇರ್ಪೇಟೆ ಬಸ್ ಬಂದಿತ್ತು. ನಾವು ತಿಂಡಿ ಮಾಡ್ಕೊಂಡು ಬಂದು 1 ಗಂಟೆ ಟೈಮ್ ಕಾಯ್ದು ಅನಿಸುತ್ತೆ. ಸೊ ಅಷ್ಟರಲ್ಲಿ ಬಸ್ ಬಂತು. ನಾವು ಶ್ರಾವಣ ಬೆಳಗೊಳ ಬಸ್ ಹತ್ರ ನಾವು ಹಾಗೆ ಓಡ್ತಾಯಿದ್ದೋ. ಶ್ರಾವಣ ಬೆಳಗೊಳಕ್ಕೆ ಓಡ್ಬೇಕಾರಂತೂ ತುಂಬ ಅಂದರೆ ಡ್ರೆಸ್ಸಿನ ಸೆನ್ಸು ಸ್ವಲ್ಪ ಇರಲಿ. ಯಾಕೆಂದರೆ ಅಲ್ಲಿ ಹೋದಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋದಾಗೆ ಎಲ್ಲ ಡ್ರೆಸ್ಸು ಅಂದರೆ ಜೀನ್ಸು ಪ್ಯಾಂಟ್ ಆಟೋ ಬರೋದಕ್ಕೆ ಅಲೋ ಇದೆ, ಬಟ್ ಮೈ ತುಂಬ ಇರಬೇಕು ಅಂತ ಅಲ್ಲಿ ಹೇಳ್ತಾಯಿದ್ರು. ನಾವು ಶ್ರಾವಣ ಬೆಳಗೊಳಕ್ಕೆ ತಲುಪಿದ್ದು 11 ಆಗುತ್ತೆ ಅನಿಸುತ್ತೆ. ಸೊ ಇದೇ ಬಸ್ ಸ್ಟ್ಯಾಂಡು ಶ್ರಾವಣ ಬೆಳಗೊಳದ್ದು. ನಾವು ಇಲ್ಲಿಂದ ಹತ್ಕೊಂಡು ದೊಡ್ಡ ಬೆಟ್ಟ ಹತ್ತೋಣ ಅಂದ್ಬಿಟ್ಟು ದೊಡ್ಡ ಬೆಟ್ಟ ಓಡ್ತಾಯಿದ್ದೋ. ಇನ್ನೊಂದು ಚಿಕ್ಕ ಬೆಟ್ಟ ಇದೆ, ಬಟ್ ಅದು ಹತ್ತಕ್ಕಾಗಲ್ಲ, ಯಾಕೆಂದರೆ ದೊಡ್ಡ ಬೆಟ್ಟನೇ ಹತ್ತಿ ನಮಗೆ ಸುಸ್ತಾಗಿರುತ್ತೆ. ಹಾಗಾಗಿ ನಾವು ಚಿಕ್ಕ ಬೆಟ್ಟ ಏನು ಹತ್ತಕ್ಕೆ ಓಡಲಿಲ್ಲ. ನಾವು ದೊಡ್ಡ ಬೆಟ್ಟ ಹತ್ಕೊಂಡು ಹಾಗೆ ಶ್ರಾವಣಪ್ಪನ ನೋಡ್ಕೊಂಡು ನಾವು ಬೆಟ್ಟ ಇಳಿತಾಯಿದ್ದೋ. ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಸೊ ಗಾಳಿ ಎಲ್ಲ ಬರ್ತಾಯಿತ್ತು. ನಾವು ತುಂಬ ಫೋಟೋಸ್ ಎಲ್ಲ ತಗೊಂಡು ಹಾಗೆಯೇ ನಾವೆಲ್ಲ ಹಂಗೇ ಬೆಟ್ಟ ಇಳ್ಕೊಂಡು ಸೊ ಅಲ್ಲಿಂದ ಹಾಗೆಯೇ ಹೊರಡ್ತಾಯಿದ್ದೋ. ಅಷ್ಟರಲ್ಲಿ ಅಲ್ಲೇ ಇದ್ದವರು ಸ್ವಲ್ಪ ಐಟಮ್ಸ್ ಮಾರ್ತಾರಲ್ಲ, ಅಲ್ಲಿದ್ದವರು ಹೇಳಿದ್ರು ಇಲ್ಲೇ ಪ್ರಸಾದ ಸಿಗುತ್ತೆ ಹೋಗಿ ಅಂತ. ನಾವು ಹಾಗೆ ನಡ್ಕೊಂಡು ಹೋಗ್ತಾಯಿದ್ದು. ಇಲ್ಲೊಂದು ಮಠ ನೋಡಿದೋ, ಬಟ್ ನಾವು ಹೊರಗಡೆ ಓಡಲಿಲ್ಲ, ಯಾಕೆಂದರೆ ಈಚೆ ಕಡೆನೇ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಅಲ್ಲೇ ನೋಡ್ಕೊಂಡು ಬಂದೋ. ಪ್ರಸಾದ ಮಾತ್ರ ರಿಯಲಿ ಚೆನ್ನಾಗಿತ್ತು. ಮಾತ್ರ ನೀವು ಫಸ್ಟೆಲ್ಲ ಕೊಡ್ತಿರ್ಲಿಲ್ಲ ಅನಿಸುತ್ತೆ, ಇವಾಗ ಈ ಥರ ಕೊಡ್ತಾ ಇರೋದೇನು. ಚಪಾತಿ, ಉಪ್ಪಿಟ್ಟು, ಪಾಯಸ, ಅನ್ನ ಸಾಂಬಾರು ಮತ್ತು ಇದ್ರ ಥರ ಪಲ್ಯ ಏನೋ ಕೊಟ್ಟಿದ್ರು. ಸೊ ಇದೊಂದು ಬರ್ಬೇಕಾದ್ರೆ ಇದೊಂದು ದೇವಸ್ಥಾನ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ. ನಾವು ಅಲ್ಲಿ ಓಡಲಿಲ್ಲ, ಯಾಕೆಂದರೆ ಟೈಮ್ ಆಗಿತ್ತು ಅಂತ. ಸೊ ಅಲ್ಲಿಂದ ಬಂದು ನಾವು ಒಂದು ಬೇಲ್ಪುರಿ ತಿನ್ನೋಣ ಅಂದ್ಬಿಟ್ಟು ತಿಂದೋ. ತುಂಬ ಚೆನ್ನಾಗಿತ್ತು ಅದು. ನಾವು ಬೇಲ್ಪುರಿ ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟರಲ್ಲಿ ಮಳೆನೇ ಜೋರಾಗೋಯ್ತು. ಎರಡೋ ಸದ್ಯ ಅಂದ್ಬಿಟ್ಟು ಅಷ್ಟೇ ದೂರ ಅಲ್ವಾ ಬಸ್ ಸ್ಟ್ಯಾಂಡ್ ಇರೋದು ಅಂದ್ಬಿಟ್ಟು ನಾವು ಓಡ್ಕೊಂಡು ಬಸ್ ಸ್ಟ್ಯಾಂಡ್ ಒಳಗೆ ಹೋದೋ. ಅಷ್ಟರಲ್ಲಿ ಬಸ್ ಬಂದಿತ್ತು. ಸೊ ಆ ಬಸ್ ಹತ್ತು ನಿಂತ್ಕೊಂಡು ಅದು ಅಷ್ಟೇ ಅಂದರೆ 1 ಗಂಟೆ ಒಂದು ಸಲ ಬಸ್ಗಳು ಬರೋದು ಅಲ್ಲಿ. ಸೊ ಆ ಬಸ್ ಹತ್ಕೊಂಡು ನಾವು ಕೇರ್ಪೇಟೆಗೆ ಬಂದು ಕೇರ್ಪೇಟೆಯಲ್ಲಿ ಬೇರೆ ಬಸ್ ಹತ್ಕೊಂಡು ಸೊ ಬೇರೆಯವ್ರಿಗೆ ಬಂದು ನಾವು ಮಾಮೂಲಿ ನಮ್ಮ KNR ಬಸ್ ಹತ್ಕೊಂಡು ನಮ್ಮೂರು ಬಸ್ ಹತ್ಕೊಂಡು ನಾನು ಬಂದೆ. ನನ್ನ ಫ್ರೆಂಡ್ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಹೋದ್ಲು. ಸೊ ನಾನು ಅಲ್ಲಿಂದ ಬಂದಾಗ ತಂದಿದ್ದು ಸ್ಪೆಟ್ಸ್ ಮತ್ತು ಇದೊಂದು ಕೀ ಬೆಂಚು. ನಾನು ಎಲ್ಲಾದರೂ ಓಡ್ಬೇಕಾದ್ರೆ ನೆನಪಿಗಿರಲಿ ಅಂತ ನಾನು ಯಾವುದೇ ಒಂದು ಹೊಸ್ತಾದರೂ ಅಷ್ಟೇ ತರ್ತೀನಿ. ಆಮೇಲೆ ಇನ್ನೊಂದು ಶಾರ್ಟ್ಸ್ ತೊಗೊಂಡಿದ್ದೆ, ಬೇಕಿತ್ತು ಇವಾಗ ಅರ್ಜೆಂಟಾಗಿ ಹಾಗಾಗಿ. ಸೊ ಇದು ನಂದು ಸ್ವಲ್ಪ ಲಾಸ್ಟ್ ಮಿನಿಲ್ ಆಗಿರುತ್ತೆ, ಯಾಕೆಂದರೆ ನನಗೆ ಇವಾಗ ಸ್ವಲ್ಪ ಗೊತ್ತಾಗಿದೆ ಯಾವ ರೀತಿ ಎಡಿಟಿಂಗ್ ಮಾಡೋದು ಆ್ಯಂಡ್ ಕಂಟೆಂಟ್ ಯಾವ ರೀತಿ ಮಾಡೋದು ಮತ್ತು ಲಾಟ್ಸ್ ಎಲ್ಲ ವೀಡಿಯೋ ಎಲ್ಲ ಏನು ಮಾಡೋದು ಅಂತ ಇವಾಗ ಸ್ವಲ್ಪ ನನಗೆ ಗೊತ್ತಾಗಿದೆ. ಸ್ವಲ್ಪ ಬ್ರೇಕ್ ತಗೋತಾ ಇದ್ದೀನಿ, ಬಟ್ ಒಳ್ಳೆ ಕಂಟೆಂಟ್ ಜೊತೆ ನಾನು ಖಂಡಿತ ಬಂದೇ ಬರ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನನಗೆ ಇನ್ನೂ ಹೊಸದಾಗಿ ಏನಾದರೂ ವೀಡಿಯೋ ಮಾಡಬೇಕು, ಕಂಟೆಂಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಥ್ಯಾಂಕ್ ಯು.